ಒಂದು ಕಥೆಯನ್ನು ಹೇಳ್ತಾರೆ, ರಾಮನಾಮ ಎಷ್ಟು ಮಹತ್ತರವಾದದ್ದು ಅಂಥೇಳಿ. ಒಬ್ಬ ಋಷಿ ನಾಮ ಸಾಧನೆಯನ್ನು ಮಾಡಿರ್ತಾನೆ. ಒಮ್ಮೆ ಆ ಋಷಿ ಹೊರಗಡೆ ಹೋಗಿದ್ದಾಗ ಯಾರೋ ಒಬ್ಬರು ಬಂದಿರ್ತಾನೆ. ಅವನು ಬರ್ತಾನೆ, ಋಷಿ ಇರುವುದಿಲ್ಲ. ಅಯ್ಯೋ ಹೀಗಾಗಿ ಹೋಯ್ತಲ್ಲ ಅಂಥೇಳಿ ಅವನು ಚಿಂತೆ ಮಾಡುವಾಗ ಋಷಿ ಮಗ ಬರ್ತಾನೆ. ಋಷಿ ಮಗ ಕೇಳ್ತಾನೆ, ಏನು ಯಾಕೆ ಬಂದ್ರಿ ನೀವು ಅಂಥೇಳಿ. ಹೀಗೆ ಈ ರೀತಿಯಾಗಿ ಇಂಥದ್ದೊಂದು ತಪ್ಪಾಗಿಬಿಟ್ಟಿದೆ ನನ್ನಿಂದ, ಅದಕ್ಕೆ ಪ್ರಾಯಶ್ಚಿತ್ತವಾಗಬೇಕು, ಅದಕ್ಕೋಸ್ಕರ ನಾನು ನಿಮ್ಮ ತಂದೆಯನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೆ, ಅವ್ರು ಇಲ್ವಲ್ಲ, ಇನ್ನೊಂದ್ಸಲಿ ಬರ್ತೀನಿ ಅಂತೇಳಿ. ಮಗ ಹೇಳ್ತಾನೆ, ಯಾಕೆ, ಎಲ್ಲಿಂದ ಬಂದಿದ್ದೀರಾ ನೀವು? ಎಲ್ಲೋ ಎಷ್ಟು ದೂರದಿಂದ ಬಂದಿದ್ದೀನಿ ಅಂತೇಳಿ. ಮತ್ತಿನ್ಯಾಕೆ ಅಷ್ಟು ದೂರದಿಂದ ಬರ್ತೀರಾ? ನಮ್ಮ ತಂದೆ ಉಪದೇಶ ಮಾಡೋದನ್ನು ಕೇಳಿ 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 ನನಗೆ ಗೊತ್ತಾಗಿದೆ, ನಿಮ್ಗೇನು ಸಮಸ್ಯೆ ಹೇಳಿ ಅಂತ ಅವನು ಹೇಳಿದಾಗ ಮಗ ಹೇಳ್ತಾನೆ, ನೀವು 3 ಬಾರಿ ರಾಮ 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 ಅಂಥೇಳಿ ನಿಮಗೆಲ್ಲ ಸರಿ ಹೋಗುತ್ತೆ, ಪ್ರಾಯಶ್ಚಿತ್ತ ಆಗಿಬಿಡ್ತದೆ ಅಂತೇಳಿ ತೊಗೊಂಡು ಹೊರಟೋದ ಅವನು. ಅಪ್ಪ ಬಂದ, ಕೇಳ್ತಾನೆ ಮಗನಿಗೆ, ಏನಪ್ಪ ಯಾರಾದರೂ ಬಂದಿದ್ರಾ, ಏನೋ ಎಲ್ಲ ಸರಿಯಾಗಿದೆಯಾ ಅಂಥೇಳಿ. ಹೋದಪ್ಪ, ಒಬ್ಬರು ಬಂದಿದ್ದರು, ಹೀಗಾಯಿತು 3 ಬಾರಿ ನೀವು ರಾಮನಾಮನ ಜಪ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳ್ತಾನೆ ಮಗ. ಆಗ ಅಪ್ಪ ಹೇಳ್ತಾನೆ, ಎಂಥ ಕೆಲಸ ಮಾಡಿಬಿಟ್ಟಿಯೋ ನೀನು, ರಾಮನಾಮದ ರಾಮನಾಮದ ಮಹಿಮೆಯನ್ನೇ ಕಡಿಮೆ ಮಾಡಿಬಿಟ್ಟಲ್ಲ ನೀನು, ಅದಕ್ಕೆ 3 ಬಾರಿ ಎಲ್ಲ ಒಂದೇ ಸಲ ರಾಮ ಅಂತ ಹೇಳಿದ್ರೆ ಸಾಕಿತ್ತು ಅಂತ ಹೇಳ್ತಾನಪ್ಪ. ಅಂದರೆ ರಾಮನಾಮ ಯಾವ ರೀತಿಯಾಗಿರುವಂಥದ್ದು,